ನಮ್ಮ ಸುದ್ದಿವಾಹಿನಿಯ ಗಣಾಧಿಪನ ಆಧಿಪತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ದರ್ಶಿಸುತ್ತಿರುವುದು 1976ರಿಂದ ಈವರೆಗೆ 48 ವರ್ಷಗಳಿಂದ ಗ್ರಾಮದ ಏಕಾಧಿಪತಿಯಾಗಿ ಮೆರೆಯುತ್ತಿರುವ ಏಕದಂತನನ್ನು. ಗ್ರಾಮದ ವಿವಿಧ ಸಮುದಾಯಗಳ ಸುಮಾರು 3,000ಕ್ಕೂ ಅಧಿಕ ಜನಸಂಖ್ಯೆಗೆ ಈತ ಒಬ್ಬನೇ ಅಧಿಪತಿ. ಈ ವಿಶೇಷ ಆಧಿಪತ್ಯವನ್ನು ನೋಡೋದಕ್ಕೆ ನಾವಿಂದು ಗುರುಮಿಟ್ಕಲ್ ತಾಲೂಕಿನ ಗಡಿ ಹಂಚಿಕೊಂಡ ತೆಲಂಗಾಣ ರಾಜ್ಯದ ನಾರಾಯಣಪೇಟೆ ಜಿಲ್ಲೆಯ ಯಕ್ಲಾಸ್ಪುರ ಗ್ರಾಮಕ್ಕೆ ಬಂದಿದ್ದೇವೆ. ಬನ್ನಿ ವೀಕ್ಷಕರೇ, ನಾವು ಈ ವಿಶೇಷ ಪರಂಪರೆಯ ಅಧಿಪತಿಯನ್ನೊಮ್ಮೆ ನೋಡಿ ಬರೋಣ. ಗ್ರಾಮದಲ್ಲಿ 48 ವರ್ಷಗಳಿಂದ ಒಂದೇ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದೇವೆ. ಎಲ್ಲ ಸಮುದಾಯಗಳಿಂದ ನಮ್ಮ ಗ್ರಾಮದಲ್ಲಿ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ವಿಷ್ಣುವೇ ನಮಃ, ಓಂ ಶ್ರೀಕೃಷ್ಣ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರ. ನಮ್ಮ ಕರ್ನಾಟಕ ಬಾರ್ಡರ್ಗಾದ ಈ ಗ್ರಾಮ ನಮ್ಮ ಕರ್ನಾಟಕ ಸಂಪ್ರದಾಯದಿಂದ ಭಾಳ ನಡೀತದೆ. ನಮ್ಮೂರಾಗ 48 ವರ್ಷದಿಂದ ಒಂದೇ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ. ಅದೇವಿಧಂಗ ನಮ್ಮೂರಾಗ ಏನಂದರೆ ಎಲ್ಲರೂ ಜನಗಳು ಎಲ್ಲ ಕುಲ ಭೇದ ಇಲ್ಲ, ಮತಭೇದ ಇಲ್ಲ, ಎಲ್ಲರೂ ಬರ್ತಾರ, ಎಲ್ಲರೂ ಪೂಜೆ ಮಾಡ್ತಾರ. ಮನೆ ಊರಾಗ ಎಷ್ಟು ಮನೆಯವರು ಅಷ್ಟು ಮನೆಯವರು ಬಂದು ಗಣೇಶ ಪೂಜೆ ಮಾಡ್ತಾರ. ಅದಾಗ ಊರಾಗ ಆರ್ಯಾರ ಮನೆಯಿಂದ ಹುಡುಗರು ಸಣ್ಣವರು ದೊಡ್ಡವರು ಎಲ್ಲರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರ. ನಮ್ಮ ಜಿಲ್ಲಾದಾಗ ಯಕ್ಲಾಸ್ಪುರ ಗ್ರಾಮದ ಒಂದೇ ಪ್ರಸ್ತಾವನೆ ಮಾಡಿದ್ರೆ ನಮ್ಮ RSS ಸ್ವಯಂ ಸೇವಕರು ಮತ್ತೆ ಗ್ರಾಮ ವಿಕಾಸ ಸಮಿತಿ ದ್ವಾರ ನಮ್ಮ ಊರಾಗ ಯಾರು ಭೇದ ಭಾವ ಇಲ್ಲಂದ್ರೆ ಐಕ್ಯಮತ್ಯದಿಂದ ಕೆಲಸ ಮಾಡ್ತೀವಿ, ಐಕ್ಯಮತ್ಯದಿಂದ ಉತ್ಸವ ಮಾಡ್ತೀವಿ. ಎಲ್ಲರೂ ಜನರು ಮನೆಯವರು ಆಬಾಲ ಗೋಪಾಲ ಎಲ್ಲರೂ ಬಂತು ಈ యొక్క ಗಣೇಶೋತ್ಸವದಲ್ಲಿ ಕುಂತು ಪ್ರಚಾರಕರು ಹೇಳಕತ್ತಾರ, ಇದು ಆದರ್ಶ ಗ್ರಾಮ ಅದ. ಇದು ಗ್ರಾಮ ನೋಡಿ ಎಲ್ಲರೂ ನಡೆಸ್ಕೋಬೇಕು, ಈ ಗ್ರಾಮ ನೋಡಿ ಎಲ್ಲರೂ ತಿಳಿಸ್ಕೋಬೇಕು, ಈ ಗ್ರಾಮದಿಂದ ಅನುಕರಣೆ ಮಾಡಬೇಕು. ಈ ಗ್ರಾಮದ ಹೆಂಗಿದ್ರೆ ಚುಕ್ಕರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರ, ಚೆಕ್ಕಭಜನೆ ಮಾಡ್ತಾರ, ಕೋಲಾಟ ಮಾಡ್ತಾರ, ಮತ್ತೆ ದೇವಿ ನವರಾತ್ರಿ ಉತ್ಸವ ಹೆಂಗ ಮಾಡ್ತಾರೋ ಈ ಗಣೇಶ ನವರಾತ್ರಿ ಉತ್ಸವ ಅತ್ಯಂತ ವೈಭವಂಗ ವಿಶೇಷದಿಂದ ಸಣ್ಣವರು ದೊಡ್ಡವರು ಎಲ್ಲರೂ ಕಲಿತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋರು. ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಲಕ್ಕ ಎಲ್ಲರೂ ತಾಯಿ ತಂದೆ ಎಲ್ಲರೂ ಬಂದು ಇಲ್ಲಿ ಕುಂದಿರ್ತಾರ ಗಣೇಶ ಮಂಟಪದಲ್ಲಿ. ಊರಾಗ ಎಲ್ಲರೂ ಸಹಕರಿಸ್ತಾರ. ಈ ಆಧ್ಯಾತ್ಮಿಕ ಚೈತನ್ಯ ಬರ್ಲಕತ್ತದ. ಆಧ್ಯಾತ್ಮಿಕ ಚೈತನ್ಯ ದ್ವಾರ ಗ್ರಾಮದಲ್ಲಿ ಶಾಂತಿ ಸೌಭಾಗ್ಯ ಬರ್ಲಕತ್ತದ. ಇವ್ರಿಗೆ ದೇಶಭಕ್ತಿ, ದೈವ ಭಕ್ತಿ, ಸಾಮಾಜಿಕ ಭಕ್ತಿ ಇವಿದಾಗ ಚುಕ್ಕರು ಗ್ರಾಮದ ಗುಡಿ ಕೆಲಸ ಮಾಡ್ತಾರ, ಬಳಿ ಕೆಲಸ ಮಾಡ್ತಾರ, ಪರಿಶುಭ್ರತೆ ಮಾಡ್ತಾರ, ಗಿಡಗಳು ಇಡ್ತಾರ. ಗ್ರಾಮದ ಸ್ವಚ್ಛತೆ ಇರಬೇಕು, ಗ್ರಾಮ ವಿಕಾಸ ಆಗಬೇಕು. ಗ್ರಾಮ ಎಲ್ಲ ನಮ್ಮ ಕ್ಷೇತ್ರದಿಂದ ಈ ಗ್ರಾಮ ವಿಕಾಸ ಮಾಡಬೇಕಂತ ಸ್ವಯಂ ಸೇವಕರು ಕೃಷಿ ಮಾಡ್ಲಕತ್ತಾರ. 1976 ಆಗಸ್ಟ್ 28ರಂದು ಈ ಗ್ರಾಮದ ಎಲ್ ರಾಧಾಕೃಷ್ಣ, ಬಂಡಗೊಂಡ ವೇಮಾರೆಡ್ಡಿ, ಭೋಸ್ಲೆ ಶ್ರೀನಿವಾಸರಾವ್, ಕೋಮಟಿ ಸುಶೀಲಾ ಹಾಗೂ ಕಾಪು ಯಶೋದಮ್ಮ ಅವರ ತಂಡ ಈ ಪರಂಪರೆಗೆ ನಾಂದಿ ಹಾಡಿತ್ತು. ಅಂದಿನಿಂದಲೂ ಈವರೆಗೂ ಅದೇ ಪರಂಪರೆಯನ್ನು ಗ್ರಾಮಸ್ಥರು ಮುಂದುವರಿಸಿಕೊಂಡು ಹೋಗಿದ್ದು ಗ್ರಾಮದ ಒಗ್ಗಟ್ಟಿಗೆ ಪ್ರತೀಕವಾಗಿ ನಿಂತಿದೆ. 9 ದಿನಗಳ ಕಾಲ ನಡೆಯುವ ಈ ಉತ್ಸವವನ್ನು ಗ್ರಾಮಸ್ಥರು ಜಾತ್ರೆಯಂತೆ ನಡೆಸಿಕೊಂಡು ಬಂದಿದ್ದಾರೆ. ಇದು ಸ್ನೇಹಿತರೆ ಇಂದಿನ ಯಕ್ಲಾಸ್ಪುರದ ಏಕಾಧಿಪತಿ ವಿಶೇಷ ಕಾರ್ಯಕ್ರಮ. ಇನ್ನೊಂದು ವಿಶೇಷ ಕಾರ್ಯಕ್ರಮದೊಡನೆ ಮತ್ತೆ ಸಿಗೋಣ. ನಮಸ್ಕಾರ.